ಚೆಂದ ಇದ್ದರು. ಆಮೇಲೆ ಅದಷ್ಟು ಚೆನ್ನಾಗಿಲ್ಲ ಅನ್ನಿಸ್ತವ್ರಿಗೆ. ನಾವು ಗುಡಿಸಿನಲ್ಲಿ ಇರೋರು ಮನೆ ಕಟ್ಟಿರೋರು ನೋಡಿದ್ರೆ ಅದು ಚಂದ, ಅಲ್ಲಿಗೆ ಹೋಗಿದ್ರೆ ಚಂದ ಅಂತಾರೆ. ಹಾಗೆ ಬ್ರಹ್ಮದೇವನ ಕೇಳಿದ್ರು, ಇದೇನೋ ಅಷ್ಟು ಚೆನ್ನಾಗಿಲ್ಲ, ಇನ್ನೊಂದು ಒಳ್ಳೇದು ಕೊಡಿ ಮನೆ. ಅವಾಗ ಹಸುವನ್ನು ಹಸುವನ್ನು ರಚನೆ ಮಾಡಿದ, ಸೃಷ್ಟಿ ಮಾಡಿದ, ಇದರಲ್ಲಿ ಸೇರ್ಕೊಳ್ಳಿ. ಅದಕ್ಕೋಸ್ಕರನೇ ಗೋವಿನಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಮುಖದಲ್ಲಿ ಲಾಸ್ಟ್ ಟೈಮ್ ಯಾರೋ ಒಂದು ಹಾಡು ಹೇಳಿದ್ರು, ಮುಖದಲ್ಲಿ ಈ ದೇವತಾ ಇದೆ, ಕೊಂಬ. ಅದು ಅಷ್ಟು ಸರಿಯಾಗಿ ಕಾಣಿಸಲಿಲ್ಲ ದೇವತೆಗಳು. ಕೊನೆಯದಾಗಿ ಬ್ರಹ್ಮದೇವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮಾನವನ ಸೃಷ್ಟಿ ಮಾಡಿ ಇನ್ನು ಮತ್ತೆ ಕೇಳಬೇಡಿ, ಇವ್ರಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಡಿ. ಎಲ್ಲರೂ ಎಲ್ಲಿ ಸೇರ್ಕೊಂಡ್ರು ಅಂದರೆ ಮಾನವನಲ್ಲಿ ಸೇರ್ಕೊಂಡ್ರು. ಆ ಮಾನವನಲ್ಲಿ ಸೇರ್ಕೊಂಡ ಮೇಲೆ ದೇವತೆಗಳಂದ್ರು ನಾವಿನ್ನು ಹೊರಗೆ ಹೋಗೋದೇ ಇಲ್ಲ. ಆ ಕಾರಣ ನಿಮ್ಮ ದೇಹ ಅಷ್ಟು ಹಗುರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಅಲ್ಲ, ಇದು ದೇವತಾಮಯವಾಗಿರ್ತಕ್ಕಂಥ ಗರ್ಭಗುಡಿ. ಆ ಕಾರಣ ದೇವತೆಗಳಿಗೆಲ್ಲರಿಗೂ ಆವಾಸ ಸ್ಥಾನವಾಗಿರ್ತಕ್ಕಂಥ ಇದರಲ್ಲಿ ನಾವು ಈ ಅಧಿಕ ಮಾಸದಲ್ಲಿ ಆ ದೇವತಾ ಜ್ಞಾನವನ್ನು ಹೊಂದೋದು ಜ್ಞಾನಯಜ್ಞ ಆದರೆ, ಮತ್ತು ದಾನ ಏನು ದಾನ ಮಾಡಬೇಕು ಅಂದರೆ ನಾವು ದಾನ ಮಾಡಿರ್ತಕ್ಕಂಥ 33 ಇದೆಯಲ್ವ, ಒಬ್ಬೊಬ್ಬ ದೇವತೆಗೆ ಒಂದೊಂದು ಸ್ವಲ್ಪ ನಿವೇದನ ಮಾಡೋದು ಏನಿದೆಯೋ ಅದಕ್ಕೋಸ್ಕರ 33 ಮಾಡಿ. ಊಟ ಮಾಡಬೇಕಾದ್ರೆ ಎಷ್ಟು ಮಾಡಬೇಕು ಅಂತಂದು ಆಯುರ್ವೇದ ಹೇಳೋದು ಗೊತ್ತಾ? 33 ಕಡಿತೀನಿ ಅಂತ. ಎಷ್ಟು ಇದು ತಿನ್ನಬೇಕು ಅದನ್ನು ಪಿಂಡ ಅಂತಾರೆ. ಎಷ್ಟು ಪಿಂಡಿಗಳು ತಿನ್ನಬೇಕು ಅಂದರೆ 33. ನೀವು 33 ತಿನ್ನೋ ಅಷ್ಟಕ್ಕೆ ಹೊಟ್ಟೆ ತುಂಬುತ್ತೆ. ನೀವು ಅನ್ಕೋಬೋದು 33 ಅಷ್ಟು ಬೇಗ ಆಗಲ್ಲ. ನೀವು 33 ಎಣಿಸ್ಕೊಂಡು ತಿನ್ನಿ, ಖಂಡಿತವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು.